ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಷ್ಟು ವಯಸ್ಸು ನಿಂದು? 28 ಆಯ್ತಾ? ಯಾರಾದ್ರೂ ಹುಡುಗಿನ ನೋಡ್ಕೊಂಡಿದ್ದೀಯಾ? ಹಾಗೆ ಏನು ಸರ್ ನೀವು ನಾಚ್ಕೊಳ್ಳೋದು ನೋಡು. ಈಗಿನ ಕಾಲದಲ್ಲಿ ನೀವೇ ನೋಡ್ಕೊಳ್ಳೋದಲ್ವಾ, ಅದಕ್ಕೆ ಹೇಳಿದೆ. ಹಾಗೇನಿಲ್ಲ ತಾತ. ಅಲ್ಲಲ್ಲ ಸರ್, ಎಲ್ಲರೂ ಹೀಗೆ ಹೇಳೋದು. ನಮ್ಮ ದಂಡ ಪಿಂಡನೂ ಹೀಗೆ ಅಂತಿದ್ದ. ಆಮೇಲೆ ಹುಡುಗಿನ ಹಾರಿಸ್ಕೊಂಡು ಬರಲಿಲ್ವಾ? ಈಗಿನ ಕಾಲದಲ್ಲಿ ಯಾರನ್ನು ನಂಬೋ ಹಾಗಿಲ್ಲ. ನಾನು ಹಾಗೆಲ್ಲ ಇಲ್ಲ ತಾತ. ಮೇಘದ ಬೆತ್ತು ತಾತ ಅಂತೆ ನೋಡೋ, ಇಲ್ಲೊಂದು ಹುಂಡಿ ಇಟ್ಟಿರ್ತೀನಿ. ನೀನು ಇನ್ನೊಂದ್ಸಲ ತಾತ ಅಂದಾಗಲೆಲ್ಲ ಆ ಹುಂಡಿ ಒಳಗೆ 10 ರೂಪಾಯಿ ಹಾಕ್ಬೇಕು. ಅಯ್ಯೋ ಬೇಡತ್ತ ಸರ್. ಬೇರೆ ಒಂದೇ ದಿವಸಕ್ಕೆ ಹುಂಡಿ ತುಂಬಿಸ್ಬಿಡ್ತೀಯ ಕಣೋ ನೀನು. ಅಲ್ವೋ, ಯಾವ ಆ್ಯಂಗಲ್ನಿಂದ ನಾನು ತಾತನ ಥರ ಕಾಣಿಸ್ತೀನೋ ನಿನಗೆ? ಅದು ಬಿಡು, ಎಲ್ಲಿ ನಿಮ್ಮ ಯಜಮಾನರು? ನಿನ್ನೆ ನಮ್ಮ ಮೀಟಿಂಗೇ ಬರಲಿಲ್ಲ. ರೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ ಅಂದರೆ ಇವ್ರನ್ನ ಅಂದ್ಕೊತಾರೆ. ಕೇಶವ, ಕಿವಿ ಮಂದನ ನಿಂದು? ಅಯ್ಯೋ ಹಾಗೇನಿಲ್ಲ ಸರ್, ಯಜಮಾನರು ಚೆನ್ನಾಗೇ ಇದ್ದಾರೆ. ಬುಕ್ ಸ್ಟೋರ್ ಏನೋ ಸ್ವಲ್ಪ ಕೆಲಸ, ಹಾಗಾಗಿ ಬರಲಿಲ್ಲ ಅಷ್ಟೆ. ಹಾಗೆ ಹೇಳು ಮತ್ತೆ. ಕೇಶವ ತಗೋಪ್ಪ. ಬರ್ತೀನಮ್ಮ, ಬರ್ತೀನಿ ತಾ. ಹುಂಡಿ ಟಾಟಾ. ಟಾಟಾ ಅಂದಿದ್ದು. ಬರ್ತೀನಿ ಸರ್. ಕೇಶವ ತಗೋಪ್ಪ. ಅಯ್ಯೋ ಏನಮ್ಮ ನೀವು, ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ದುಡ್ಡು ಇಸ್ಕೊಳ್ಳೋ ಆಗಿಲ್ಲ ಅಂತ ಸಾರ್ ಹೇಳಿದಾರೆ ನನಗೆ. ನೀವೆಲ್ಲ ನನ್ನ ಮನೆಯವನ ಥರನೇ ನೋಡ್ಕೊಂಡಿದ್ದೀರಾ. ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ರೆ? ಅಯ್ಯೋ, ಮನೆಯವರೇ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡು ಹೋಗೋ ಕಾಲ ಇದು ಕೇಶವ. ನೀನು ನೋಡಿದ್ರೆ ಕೊಟ್ಟರು ಬೇಡ ಅಂತೀಯಲ್ಲೋ. ಇಲ್ಲ ಸರ್, ದಯವಿಟ್ಟು ಬೇಡ. ಬೇಗ ಬಾ ಅಂದರೆ ಕೆಲಸನೂ ಬಿಟ್ಟು ಬರ್ತೀಯ, ಸಂಜೆ ಹೋಗಿ ಡಬ್ಬಿನೂ ವಾಪಸ್ ತಗೊಂಡು ಬರ್ತೀಯ. ಮೊನ್ನೆ ತುಳಸಿನ ಜೊತೆನಲ್ಲಿ ಎಂಗೇಜ್ಮೆಂಟ್ಗೂ ಹೋಗಿದ್ಯಲ್ಲ, ನೀನು ಶ್ರಮಕ್ಕೆ ಬೆಲೆ ಬೇಡವೇನೋ? ಶ್ರಮನೇ ಪಡೆದೆ ದುಡ್ಡು ಕೇಳೋರು ಇರ್ತಾರೆ. ನೀನು ಶ್ರಮ ಪಡ್ತಿದ್ದೀಯ, ದುಡ್ಡು ಬೇಡ ಅಂತಂದ್ರೆ ಹೇಗೆ? ಆದರೂ ಸರ್, ಯಜಮಾನರು. ನಿಮ್ಮ ಯಜಮಾನ್ರ ಹತ್ರ ನಾ ಮಾತಾಡ್ತೀನಿ, ದುಡ್ಡು ತಗೋ. ನೀನು ತಾತ ಅಂದಾಗಲೆಲ್ಲ ಉಂಡಿ ತುಂಬಿಸೋದಕ್ಕಾದ್ರೂ ದುಡ್ಡು ಬೇಕಲ್ಲ, ತಗೋ. ಎಷ್ಟು ಈಸಿಯಾಗಿ ಮಾತಾಡಿದ್ರಿ ಮಾವ ಕ್ಯಾಮ್ರಾ ಮುಂದೆ. ಪ್ರೋಮೋ ಬೇರೆ ಅರ್ಜೆಂಟಾಗಿ ಆಯಿತು, ಹೇಗಾಗುತ್ತೋ ಏನೋ ಅಂದ್ಕೊಂಡಿದ್ದೆ. ಚೆನ್ನಾಗಿ ಮಾತಾಡಿದ್ರಿ. ತುಂಬ ವರ್ಷದಿಂದ ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದೀನಲ್ಲ, ಅಭ್ಯಾಸ ಆಗಿದೆ. ನೀವಿಬ್ಬರು ಗಂಡ ಹೆಂಡತಿ ಸೇರಿಕೊಂಡು ಇಷ್ಟು ಒಳ್ಳೆ ಐಡಿಯಾ ಕೊಟ್ರಲ್ಲ, ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ? ನಂದೇನಿಲ್ಲ ಮಾವ, ಚಾಲೆಂಜ್ನ ಹೇಗೆ ಗೆಲ್ಲೋದು ಅಂತ ಟೆನ್ಷನ್ ಮಾಡ್ಕೊಂಡಿದ್ದು ಮಾತ್ರ ನಾನು. ಆದರೆ ಅದಕ್ಕೊಂದೊಳ್ಳೆ ದಾರಿ ತೋರಿಸಿದ್ದು ನಿಮ್ಮ ಮಗ. ನಿಜವಾಗ್ಲೂ ಪೂರ್ಣಿ, ಅವಿನೂ ನಾವು ಗೆಲ್ಲಬೇಕು ಅಂತ ಯೋಚಿಸ್ತಾನೆ ಅಂದರೆ ನಂಗೆ ನಂಬೋಕ್ಕಾಗ್ತಿಲ್ಲ. ಅಭಿ ಜೊತೆ ಕಾಂಪೀಟ್ ಮಾಡ್ತಿದ್ದೀನಿ ಅಂತ ಸ್ವಲ್ಪ ನೋವಾದರೂ, ಅವಿ ಹೀಗೆ ಹೇಳ್ದ ಅಂತ ನೀನು ಹೇಳಿದಾಗ ತುಂಬ ಖುಷಿ ಆಯ್ತು. ನನಗೂ ಅಷ್ಟೇ ಮಾವ. ಸರಿ, ಇದೇ ಖುಷಿಲಿ ನಾವು ಮಾಡೋ ಕೆಲಸಗಳನ್ನ ಮರಿಬಾರ್ದು. ಚಾನಲ್ಗೆ ಫೋನ್ ಮಾಡಿಬಿಟ್ಟು ಪ್ರೋಮೋ ಟೆಲಿಕಾಸ್ಟ್ ಮಾಡೋಕ್ಕೆ ಹೇಳಬೇಕು. ಆದಷ್ಟು ಬೇಗ ಇವತ್ತೇ ಅವನೇ ಹೋದ್ರೆ ನಮಗೂ ಒಳ್ಳೇದು. ಬರ್ತೀನಿ ಮಾವ. ಮ್ಯಾಗಿ, ಸದಾ ಕೆಫೆಗೆ ಜನರನ್ನ ಹೇಗೆ ಸೇರಿಸೋದು ಅಂತ ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಪೂರ್ಣಿ ಕೊಟ್ಟಿರೋ ಐಡಿಯಾ ಖಂಡಿತ ವರ್ಕೌಟ್ ಆಗುತ್ತೆ. ಏನು ಗೊತ್ತಾ ಸರ್, ನಮ್ಮ ಟೆನ್ಷನ್ ಅದಲ್ಲ ಸರ್. ಜನ ಬರ್ತಾರೋ ಇಲ್ವೋ ಅನ್ನೋ ಟೆನ್ಷನ್ ಇತ್ತು. ಆದರೆ ಈಗ ಜನ ಬಂದರೂ ಸರ್ವ್ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ ಯಾರಾದರೂ ಬೇಕೇ ಬೇಕಲ್ಲ ಸರ್. ಅಂದರೆ ಕೆಲಸದವರು ಒಬ್ಬರು ಬಂದಿಲ್ಲ ಸರ್. ಮೇನ್ ಶೆಫಿಂದ ಸರ್ವ್ ಮಾಡೋವರೆಗೂ ಯಾರು ಬಂದಿಲ್ಲ ಸರ್. ಫೋನ್ ಮಾಡಿದ್ರೆ ಪಿಕ್ಕು ಮಾಡ್ತಿಲ್ಲ. ಮೇನ್ ಶೆಫ್ ರಾಜೇಶು ಫೋನ್ ಸ್ವಿಚ್ ಆಫ್ ಆಗಿದೆ.
ವೆಲ್ ಡನ್ ರಾಜೇಶ್. ಫೋನ್ ಸ್ವಿಚ್ ಆನ್ ಮಾಡಬೇಡ. ನಾ ಇನ್ನೊಂದು ನಂಬರ್ ಕೊಟ್ಟಿನಲ್ಲ, ಅದು ಯಾರಿಗೂ ಕೊಡಬೇಡ. ಅದರಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಹೇಗೆ ಹೇಳ್ತೀರೋ ಹಾಗೆ ಸರ್. ಗುಡ್. ನೀನು ಇಷ್ಟು ಕೋಆಪ್ರೇಟ್ ಮಾಡಿದ್ರೆ ಸಾಕು. ಬೇರೆ ಸ್ಟಾಫ್ ಕತೆ ಏನಾಯಿತು? ಎಲ್ಲ ನಿಮ್ಮ ರೆಸ್ಟೋರೆಂಟಲ್ಲಿ ಮಲಗಿದ್ದಾರೆ ಸರ್. ಚೆನ್ನಾಗಿ ಕುಡಿಸಿದ್ದೀರ ತಾನೆ. ಅವ್ರು ಆಚೆ ಹೋಗದಿರೋ ಥರ ನೋಡ್ಕೊ. ಖಂಡಿತ ಸರ್. ನೀವು ಇಷ್ಟೊಂದು ದುಡ್ಡು ಕೊಟ್ಟಿರೋವಾಗ ಅಷ್ಟು ಮಾಡದೇ ಇದ್ರೆ ಹೇಗೆ ಸರ್? ವೆಲ್ ಡನ್ ರಾಜೇಶ್. ಥ್ಯಾಂಕ್ಸ್ ಅಮ್ಮ. ಬರ್ತೀರಮ್ಮ. ಬರ್ತೀನಿ ಸರ್. ಬರ್ತೀನಿ ಸರ್. ಹಾಂ ಮಾವ ಹಾಂ. ಓ ಹೋ, ಅಡುಗೆ ರುಚಿ ನೋಡ್ತಾ ಇದ್ದದ್ದಕ್ಕ ಕೊಡು. ನಾನೇನು ಬೇಡ ಅನ್ನಲ್ಲ. ನೀವು ಸಂಧ್ಯಾಂಗೆ ಕೊಟ್ಟು ದುಡ್ಡಲ್ಲಿ ಸ್ವಲ್ಪ ಕೊಡ್ತಾ ಇದ್ದೀನಿ. ನಿನ್ನ ಡಬ್ಬಿ ಸರ್ವಿಸ್ಗೆ ಅಂತ ಖರ್ಚು ಮಾಡೋ ಹಣ ಕಳೆದು ನೀನು ಸಂಪಾದನೆ ಮಾಡೋ ದುಡ್ಡಲ್ಲಿ 2 ತಿಂಗಳಿಗೆ ಒಂದೊಂದು ಸಲ ನನಗೆ ಕೊಟ್ಟರು ಕೂಡ 1 ವರ್ಷ ಆದರೂ ನನ್ನ ಸಾಲ ತೀರೋದಿಲ್ಲ. ಅವಳು ಕೊಡೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ಆವಾಗಲೇ ಸಾಲ ತೀರಿಸೋದಕ್ಕೆ ಶುರು ಮಾಡೋದ್ಯಾ? ಅದು ಹಾಗಲ್ಲ ಮಾವ, ಅವಳಿಗೆ ಒಂದೇ ಸಲ ಕೊಡೋಕ್ಕಾಗದೇ ಇದ್ರೆ ಅಂತ. ಏನು ಹಾಗಂದ್ರೆ ಅವಳು ಕೊಡಲ್ಲ ಅಂತನಾ? ಇಲ್ಲ ಮಾವ, ಸಂಧ್ಯಾ ಹಣ ವಾಪಸ್ ಕೊಟ್ಟೇ ಕೊಡ್ತಾಳೆ. ನೋಡೋಣ. ನಾನು ಅದೇ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಟಿದ್ರೆ ಇಷ್ಟೊತ್ತಿಗೆ ಒಂದಷ್ಟು ಬಡ್ಡಿ ಆದರೂ ಬಂದಿರೋದು. ಆಗಲೇ 3 ದಿನ ಆಯಿತು, ಗೊತ್ತಲ್ಲ. ಸರ್, ಕ್ಲೋಸ್ ಫಾರ್ ಟುಡೇ ಅಂತ ಕೆಫೆ ಮುಂದೆ ಬೋರ್ಡ್ ಹಾಕಿ ಬಂದಿದ್ದೀನಿ ಸರ್. ಟಿವಿಲಿ ಅದೇ ಪ್ರೋಮೋ ಹೋಗಿದೆ. ಪರಿಚಯದವ್ರು ಸುಮಾರು ಜನ ಮೆಸೇಜ್ ಮಾಡ್ತಿದ್ದಾರೆ ಆಹಾರ ಮೇಳಕ್ಕೆ ಬರ್ತೀವಿ ಅಂತ. ಕೆಲ್ಸದವ್ರು ಇಲ್ಲ ಅಂದ್ರೆ ಇದೆಲ್ಲ ಹೇಗಾಗತ್ತೆ ಮಾವ? 3 ಲಕ್ಷ ದುಡಿಬೇಕು ಅಂದ್ರೆ ನಿಮಗೇನಿಲ್ಲ ಅಂದ್ರೂ 1,500,000ಕ್ಕಿಂತ ಹೆಚ್ಚು ಕಸ್ಟಮರ್ಸ್ ಬೇಕು. ಶೆಫೇ ಇಲ್ಲ ಅಂದ್ರೆ ಅಡುಗೆ ಹೇಗೆ ಮಾಡೋದು? ಎಸ್ ಮ್ಯಾಮ್. ಕೆಫೆ ಕ್ಲೋಸ್ ಇವತ್ತು? ಹೌದು, ಕ್ಲೋಸ್ ಆಗಿದೆ. ನಾವು ರೆಗ್ಯುಲರ್ ಕಸ್ಟಮರು, ಯಾವತ್ತೂ ಕ್ಲೋಸ್ ಆಗಿರಲಿಲ್ಲ. ಅದಕ್ಕೆ ಏನಾಯ್ತು ಅಂತ ನೋಡೋಣ ಅಂತ ಬಂದ್ವು. ಸ್ವಲ್ಪ ತಯಾರಿ ನಡೀತಾ ಇದೆ, ಅದಕ್ಕೆ ಕ್ಲೋಸ್ ಮಾಡಿದ್ದೀವಿ. ಓ, ನಾಳೆನೇ ಆಹಾರ ಮೇಳ ಅಲ್ವಾ? ಸರಿ, ನಾವು ನಾಳೆನೇ ಬರ್ತೀವಿ. ನಮಸ್ತೆ. ಅಲ್ಲ ಸರ್, ನಮ್ಮ ಸ್ಟಾಫ್ಸ್ನೆಲ್ಲ ತುಂಬ ಸಿನ್ಸಿಯರ್ ಅಂತ ಅನ್ಕೊಂಡಿದ್ವಿ. ಆದರೆ ಇಂಥ ಟೈಮಲ್ಲೂ ಕೈ ಕೊಟ್ಟು ಹೋಗೋ ಜನ ಇರ್ತಾರಾ? ಅಲ್ವಾ? ಎಲ್ಲಿ ಹೋದ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ ಸರ್. ಒಬ್ರು ಇಬ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ ಓಕೆ, ಆದ್ರೆ ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ? ಸದಾ ಮ್ಯಾಗಿ, ನಮ್ಮ ಸ್ಟಾಫ್ ಯಾಕೆ ಹೀಗೆ ಮಾಡ್ತಾರೆ ಅಂತ ನಾವೇ ಅಸ್ಯೂಮ್ ಮಾಡ್ಕೊಳ್ಳೋದು ಬೇಡ. ನನ್ನ ಹತ್ರ ಕೆಲವ್ರ ಅಡ್ರೆಸ್ ಇದೆ, ನಾನೇ ಅವ್ರ ಮನೆಗೆ ಹೋಗಿ ಕೇಳ್ಕೊಂಡು ಬರ್ತೀನಿ. ನಮಗೆ ನಾಳೆವರೆಗೂ ಟೈಮ್ ಇದೆ. ಇವತ್ತು ಹೇಗೂ ಕೆಫೆ ಕ್ಲೋಸ್ ಅಂದಮೇಲೆ ನಮಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಸಮಯ ಇರುತ್ತೆ. ಮೊದಲು ನಾನು ಅವ್ರ ಮನೆಗೆ ಹೋಗಿ ಬರ್ತೇನೆ. ನಾನು ಬರ್ತೀನಿ ಸರ್. ಅಮ್ಮ, ಅಣ್ಣಂಗೆ ಮುದ್ದೆ ಮಾಡಿಲ್ವಾ? ಇನ್ನೂ ಬಂದಿಲ್ಲ ಅಲ್ವಾ? ಕ್ಯಾಂಟೀನಲ್ಲೇ ಊಟ ಮಾಡ್ಕೊಂಡು ಬರ್ತಾನೆ. ಅವನು ಪಾಲಿಂದು ಅಡುಗೆ ಮಾಡಬೇಡ ಅಂತ ಹೇಳಿದ್ದೆ, ಮಾಡಿಲ್ಲ ತಾನೆ? ಇದೇನಿದು? ಸಾಂಬಾರ್ ಖಾಲಿ ಆಗಿದೆ, ಬರೀ ಅನ್ನ ತಿನ್ಬೇಕಾ? ಬೇಡ ಸೊಸೆ ಮುದ್ದು, ಬಿಸಿಲು, ಉಪ್ಪು ಹುಳಿ ಖಾರ ಜಾಸ್ತಿ ತಿಂದರೆ ಮೈಗಾಗೋದಿಲ್ಲ. ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಮೊಸರು ಮಾಡಿದ್ದೀನಿ. ತಗೋ ಹಾಕೊಡ್ತೀನಿ.
ಮಾವ ಮೊಸರಿಗೆ ನೀರು ಹಾಕಿದ್ರಾ ಅಥವಾ ನೀರಿಗೆ ಮೊಸರು ಹಾಕಿದ್ರಾ? ಸೊಸೆ ಮುದ್ದು ತಮಾಷೆ ಜಾಸ್ತಿ. ಸೊಸೆ ಮುದ್ದು, ಈ ಮಜ್ಜಿಗೆ ಅನ್ನಕ್ಕೆ ಚೂರೇ ಚೂರು ಉಪ್ಪಿನಕಾಯಿನ ಹಿಂಗೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಯಾವ ಸಾರು ಬೇಡ ಸಾಂಬಾರು ಬೇಡ. ಬೇ ಸೊಸೆ ಮುದ್ದು ಒಂಚೂರು ಉಪ್ಪಿನಕಾಯಿ ಕೊಡೆ. ಹಾಕು ಅಂದ್ಬಿಟ್ರೆ ತಂದವ್ರು ಯಾರು? ಅವತ್ತು ಉಪ್ಪಿನಕಾಯಿ ತನ್ರಿ ಅಂದ್ರೆ ಏನ್ ಹೇಳಿದ್ರಿ? ಪಕ್ಕದ ಮನೆ ಶರಣಪ್ಪನ ತೋಟದಲ್ಲಿ ಮರ ತುಂಬಾ ಮಾವಿನಕಾಯಿ ಇದೆ, ರಾತ್ರಿ ಹೋಗಿ ಕದ್ದು ತರ್ತೀನಿ, ಅಲ್ಲಿವರೆಗೂ ಸುಮ್ಮನಿರು ಅಂತಾನೆ ಹೇಳಿದ್ರಿ. ಇವೆಲ್ಲ ಬೇಕಿತ್ತ? ಇಲ್ಲ ಅಂದಿದ್ರೆ ಆಗಿರೋ. ಸೊಸೆ ಮುದ್ದು ಅರ್ಥ ಮಾಡ್ಕೊಂಡ್ರೋಳ. ಏನ್ ಜನ್ಮನೋ, ಹೇಗೂ ಮನೆ ಹುಡ್ಕಕ್ ಶುರು ಮಾಡಿದ್ದೀನಿ. ಅಮ್ಮ ಕೊಟ್ಟಿರೋ ದುಡ್ಡು, ನಾನು ಅಲ್ಪ ಸ್ವಲ್ಪ ಉಳಿಸಿರೋ ದುಡ್ಡಲ್ಲಿ ಮನೆ ಲೀಸಿಗೆ ಹಾಕೊಂಡು ಒತ್ತು ಇಲ್ಲಿಂದ ಆಚೆ ಹೋಗ್ಬೇಕು. ನನ್ನ ಗಂಡ ಈ ಮನೆಯಿಂದ ಆಚೆ ಬಂದಿಲ್ಲ ಅಂದ್ರೆ ಅವನ ಸಂಬಳ ಈ ಜನ್ಮದಲ್ಲಿ ನನಗೆ ಸಿಗಲ್ಲ. ಅನ್ಸೂಯ, ನಿನ್ನ ಸೊಸೆ ಮುದ್ದು ಏನೋ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದಾಳೆ. ಊಟ ಮಾಡ್ಬೇಕಾರೆ ಸೊಸೆ ಮುದ್ದು ತುಂಬ ಯೋಚನೆ ಮಾಡಬಾರ್ದಮ್ಮ. ಯಾಕೆಂದ್ರೆ ಎಷ್ಟು ತಿಂದ್ವಿ ಅಂತ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾರೆ ದೊಡ್ಡವರು. ರೀ, ನೀವು ಹೀಗೆ ಕಾಲೆಳಿತಾ ಕೂತಿರ್ತೀರಾ ಅಥವಾ ನಮ್ಮ ಪಿಂಕಿ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀರಾ? ಅದೇ ವಿಷಯ ಹೇಳಕ್ಕೆ ಅಂತ ಹೊರಟಿದ್ದೆ ಕಣೆ. ನೋಡಮ್ಮ ಪಿಂಕಿ, ನಾಳೆ ನಿನ್ನ ನೋಡೋದಕ್ಕೆ ಅಂತ ಗಂಡು ಕಡಿಯೋರು ಬರ್ತಾರೆ. ಒಳ್ಳೆ ಸಂಬಂಧ. ನನಗ್ಯಾಕೋ ಇದಾಗತ್ತೆ ಅಂತ ಅನ್ನಿಸ್ತಾ ಇದೆ. ಮಧ್ಯಾಹ್ನದಷ್ಟೊತ್ತಿಗೆ ರೆಡಿಯಾಗಿರಮ್ಮ. ಅಪ್ಪ, ನಾನು ಅವತ್ತೇ ಹೇಳಿದ್ನಲ್ಲ. ನೀನು ಅವತ್ತು ಹೇಳಿದ್ದೆ, ನಾನು ಇವತ್ತು ಹೇಳ್ತಾ ಇದ್ದೀನಿ. ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ರೆಡಿಯಾಗು. ಮುಂದಿಂದೆಲ್ಲ ನಾನು ನೋಡ್ಕೊತೀನಿ. ಭಾಳ ಒಳ್ಳೆ ಊಟ ಕಣೆ. ಸೊಗಸಾದ ಊಟ. ಚೆನ್ನಾಗಿದೆ, ಸ್ವಲ್ಪ ಸಿಹಿ ಜಾಸ್ತಿ ಇದೆ. ಅಚ್ಕಾರದ ಪುಡಿ ಹಾಕಿದ್ರೆ ಸರಿ ಹೋಗುತ್ತೆ. ಒಂದು ಮುಷ್ಟಿ ಮೆಂತ್ಯ ಕೊಟ್ಟರೆ ನಾನು ಅದನ್ನು ಹುರಿದು ಪುಡಿ ಮಾಡಿಕೊಡ್ತೀನಿ. ಮೆಂತ್ಯನಾ? ಯಾಕೆ? ನಾವೇ ಹುರಿದು ಕುಟ್ಟಿ ಪುಡಿ ಮಾಡಿ ಕೊನೆಯಲ್ಲಿ ಪುಳಿಯೋಗರೆ ಮೇಲೆ ಉದುರಿಸಿದ್ರೆ ವಿಶೇಷವಾದ ರುಚಿ ಬರುತ್ತೆ. ಹೌದಾ? ಹಾಗಾದರೆ ಇರಿ, ಮೆಂತ್ಯ ಕೊಡ್ತೀನಿ ನಿಮಗೆ. ನಮಸ್ಕಾರ ವೀಕ್ಷಕರೇ. ಇಷ್ಟು ದಿನ ಈ ನಿಮ್ಮ ಒಗ್ಗರಣೆ ಡಬ್ಬಿ ಮಾಧವ ಮಾಡುವ ಹೊಸ ಹೊಸ ರೆಸಿಪಿಗಳನ್ನು ನೋಡಿದಿರ. ಅದರ ರುಚಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಆಸೆ ಆಗ್ತಿದೆಯಾ? ಹಾಗಾದರೆ ನಾಳೆ ನಮ್ಮ ಕೆಫೆಗೆ ಬನ್ನಿ. ಯಾಕೆಂದರೆ ನಿಮ್ಮ ನೆಚ್ಚಿನ ಮಾಧವಾಸ್ ಕೆಫೆಯಲ್ಲಿ ನಾಳೆ ಆಹಾರ ಮೇಳ ಹಮ್ಮಿಕೊಂಡಿದ್ದೀವಿ. ರುಚಿ ರುಚಿಯಾದ ತಿಂಡಿಗಳು ನಿಮ್ಮ ಕೈಗೆಟ್ಕೋ ಬೆಲೆಯಲ್ಲಿ ಸಿಗ್ತಿವೆ. ಒಗ್ಗರಣೆ ಡಬ್ಬಿ ಅಭಿಮಾನಿಗಳೆಲ್ಲ ನಿಮ್ಮ ಕುಟುಂಬ, ಸ್ನೇಹಿತರು, ಪರಿಚಯದವರ ಜೊತೆಗೆ ಬಂದು ಈ ಆಹಾರ ಮೇಳವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ನಿಮ್ಮ ಮಾಧವ ಮಾಡುವ ವಿನಂತಿ. ಸ್ಥಳದ ವಿವರ ಈಗ ನಿಮ್ಮ ಮುಂದೆ ಬರುತ್ತೆ, ನೋಟ್ ಮಾಡ್ಕೊಳ್ಳಿ, ತಪ್ಪದೆ ಬನ್ನಿ. ನಮಸ್ಕಾರ. ಇವ್ರು ಹೇಳ್ತಾ ಇರೋದು ನಾಳೆನೆ ನಾವು ಆಹಾರ ಮೇಳಕ್ಕೆ ಹೋದ್ರೆ ಬೇರೆ ಬೇರೆ ಥರ ತಿಂಡಿನೂ ತಿನ್ಬೋದು, ಹಾಗೆ ಮಾಧವ್ ಸಾರ್ನು ಮೀಟ್ ಮಾಡ್ಬೋದಲ್ವಾ? ಎಲ್ಲ ನಿಜ, ಆದರೆ ಪದ್ಮಕ್ಕ ಹೋಗ್ಬೇಕಲ್ಲ. ಅವ್ರು ಯಾವತ್ತಾದ್ರೂ ಕೆಲಸ ಬಿಟ್ಟು ಇಂಥದಕ್ಕೆಲ್ಲ ಹೋಗ್ತಾರಾ? ಇಷ್ಟಾಯ್ತು ಸರಿ. ಮನೇಲಿದ್ರೆ ಇಲ್ಲೇನಾಗುತ್ತೋ ಅಂತ ಟೆನ್ಷನ್ ಆಗುತ್ತೆ ಅಂತ ಬೆಳಗ್ಗೆಯಿಂದ ಕೆಫೆಲೇ ಇದ್ದೀನಿ. ಹೋ, ಹಾಗಾದರೆ ಟಿ ವಿಲಿ ಪ್ರೊಮೋ ಬರ್ತಾ ಇದ್ದಿದ್ದು ಇದಕ್ಕೇನಾ? ಸರಿ. ಅದಕ್ಕೂ ಇನ್ನೂ ಏನೂ ಪ್ರಿಪೇರ್ ಆಗಿಲ್ಲ. ಸದ್ಯಕ್ಕೆ ಮಾವ ವರ್ಕರ್ಸ್ ಹತ್ರ ಮಾತಾಡಕ್ಕೆ ಹೋಗಿದ್ದಾರೆ. ಏನಾಗುತ್ತೋ ನೋಡಬೇಕು. ಐ ಆಮ್ ರಿಯಲಿ ಸಾರಿ ಪೂರ್ಣಿ, ನನ್ನ ವಿಷಯ ಗೊತ್ತಿರಲಿಲ್ಲ. ನಾವೇನಾದರೂ ಹೆಲ್ಪ್ ಮಾಡ್ಬೋದು ಅನ್ನೋ ಹಾಗಿದ್ರೆ ದಯವಿಟ್ಟು ಹೇಳು. ಆ ಕೆಫೆಲಿ ನಂದು ಸಮರ್ಥದ್ದು ತುಂಬ ನೆನಪುಗಳಿವೆ. ಈಗ ಅದು ಬೇರೆ ಏನೋ ಆಗುತ್ತೆ ಅಂದರೆ ನಮಗೆ ನಿಜವಾಗ್ಲೂ ನೋವಾಗತ್ತೆ. ನಿಜ ಸಿರಿ, ನಮ್ಮ ಮಾವಂಗಂತೂ ಈ ಕೆಫೆ ಬರೀ ಬಿಸ್ನೆಸ್ ಅಲ್ಲ, ಒಂದು ಎಮೋಷನ್. ಅವ್ರು ಹೇಳ್ಕೊಳ್ದೇ ಇದ್ರು ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ. ಸಿರಿ, ಒಂದು ನಿಮಿಷ.
ಥ್ಯಾಂಕ್ ಯು. ಮಾವ ಏನಾಯ್ತು? ನಮ್ಮ ವರ್ಕರ್ಸ್ ಎಲ್ಲ ನಿನ್ನೆ ಇಲ್ಲಿಂದ ಹೋದ್ಮೇಲೆ ಅವ್ರ ಮನೆಗೆ ಹೋಗೇ ಇಲ್ವಂತೆ. ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ, ಮನೆಗೂ ಬಂದಿಲ್ಲ ಅಂತ ಅವ್ರ ಮನೆಯವರೆಲ್ಲ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ಅಲ್ಲಿಗೆ ಹೋಗಿ ಸಮಾಧಾನ ಮಾಡಿ ಬಂದ್ರಷ್ಟೇ, ನಮಗೇನು ಉಪಯೋಗ ಆಗಲಿಲ್ಲ. ಏನ್ ಸರ್ ಆಗಿದೆ ಇವ್ರಿಗೆಲ್ಲ? ಇಂಥ ಟೈಮಲ್ಲಿ ಈ ಥರ ಕೈ ಕೊಡ್ತಿದಾರಲ್ಲ. ಇಷ್ಟು ದಿನ ನೀವು ಊಟ ಹಾಕಿದಿರ ಅನ್ನೋ ಕೃತಜ್ಞತೆ ಬೇಡವಾ? ಅಲ್ವಾ ಮ್ಯಾಗಿ? ಹೀಗೇನು ಮಾಡೋಣ? ವರ್ಕರ್ಸ್ ಇಲ್ಲದೆ ನಾಳೆ ಆಹಾರ ಮೇಳ ಹೇಗೆ ಮಾಡೋದು? ಅಯ್ಯೋ ಮೇಡಮ್, ಅದಕ್ಕೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ವರ್ಕರ್ ಕಳಿಸಿ ಅಂತ. ಅವರೆಲ್ಲ ಮದ್ವೆ ಮುಂಜೆ ನಾಮಕರಣ ಅಂತ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಯಾರು ಬರಕ್ ರೆಡಿ ಇಲ್ಲ ಮೇಡಮ್. ಅಯ್ಯೋ ದೇವ್ರೆ, ಏನಿದೆಲ್ಲ ಮಾವ? ನನಗೆ ಗೊತ್ತಿತ್ತು ಮೇಡಮ್, ಅವತ್ತು ರಸ್ತೆಯಲ್ಲಿ ಆ ವ್ಯಕ್ತಿ ನಮ್ಮ ಹತ್ರ ಮಾತಾಡ್ದಾಗ್ಲೇ ಅವ್ರು ಸರಿ ಇಲ್ಲ ಅಂತ ನನಗನ್ನಿಸ್ತು. ನೋಡಿ ಈಗ ತಾವು ಗೆಲ್ಲೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ. ಯಾರು ಸದಾ? ಇನ್ಯಾರು ಮೇಡಮ್, ಆ ಜನಾರ್ದನ. ಸದಾ ಸುಮ್ಮನೆ ಹಾಗೆ ಯಾರ ಬಗ್ಗೆನೂ ಹಗುರವಾಗಿ ಮಾತಾಡಬಾರ್ದು. ಮುಂದೇನು ಮಾಡ್ಬೋದು ಅಂತ ಯೋಚಿಸೋಣ. ಏಯ್, ಫಸ್ಟು ಅನ್ನ ಹಾಕ್ಬಿಟ್ಟು ಅಲ್ವಾ, ಆಮೇಲೆ ಗೊಜ್ಜು, ಇದು ಸಾರು ಸಾಂಬಾರು ಏನಾರು ಹಾಕ್ಬೋದು. ನಿಮ್ಮ ಅತ್ತೆ ಅದೇನು ಹೇಳ್ಕೊಟ್ಟಿದ್ದಾಳೋ ನನಗೆ. ದನ್ಪಿಂಡ ಪುಲಿಯ, ಇಷ್ಟು ದಿವಸ ನೀನು ಅದೇನೋ ವರ್ಕ್ ಫ್ರಮ್ ಹೋಮ್ ಅಂತನೋ ಏನೋ ಮನೇಲೇ ಕೂತ್ಕೊಂಡು ನನ್ನ ಗೋಳು ಹಿಡ್ಕೋತಾ ಇದೆಯಲ್ಲ, ಅದೇನೀಗ ಇದಕ್ಕಿದಾಗೆ ಆಫೀಸ್ಗೆ ಹೋಗೋಕೆ ಶುರು ಮಾಡಿದ್ಯಾ? ಓಹೋ, ಗೋಳು ಇಕ್ಕೊಳ್ಳೋದು ಅದು ನಿಮ್ಮನ್ನ. ನಾನು ಮನೇಲಿ ಕೇಳೋರು ಕಾಟ ತಡಿಯೋಕ್ಕಾಗಲ್ಲ ಅಂತಾನೆ ನಾನು ಆಫೀಸ್ಗೆ ಹೋಗ್ತಾ ಇರೋದು. ಅದೇ ಅಂದ್ಕೊಂಡೆ, ಈ ಸೋಗ್ಲಾಡಿ ಬಂದಾಗ್ಲಿಂದ ಎಲ್ರಿಗೂ ಕಾಟ ಕೊಡೋದೇ ಆಗ್ಬಿಟ್ಟಿದೆ ಅಂತ. ನಾನು ಅವಳಿಗೆ ಹೇಳಿದ್ದಲ್ಲ ತತ್ತ. ಅದೇ ಅಂದ್ಕೊಂಡೆ, ನಿನ್ನ ಹೆಂಡ್ತಿನ ನೀ ಎಲ್ಲಿ ಬಿಟ್ಕೊಡ್ತೀಯ ಅಂತ. ಇಷ್ಟು ದಿವಸ ಆಯಿತು, ಕೊಡ್ಸೋರು ಕೂಡ ಸರಿಯಾಗಿ ಹೇಳ್ಕೊಟ್ಟಿಲ್ಲ ನಿನಗೆ ನಿಮ್ಮ ಅತ್ತೆ. ಸಾರಿ ತಾತ. ಯಾಕೆ ಪುಟ್ಟ ಒಂಥರ ಇದೆಯಾ? ಏನು ಯೋಚಿಸ್ತಾ ಇದೆಯಾ? ಏನಿಲ್ಲ, ಪೂರ್ಣಿ ಫೋನ್ ಮಾಡಿದ್ಲು. ಅವಳು ಹೇಳಿದ ವಿಷಯ ಕೇಳಿ ಸ್ವಲ್ಪ ಟೆನ್ಷನ್ ಆಯ್ತಷ್ಟೆ. ಪೂರ್ಣಿ ಅಂದರೆ ಆ ಚಪ್ಪಲಿ ಕಳೆನ್ ಸೊಸೆ ಅಲ್ಲ? ಹೌದು ತಾತ, ವಿಷಯ ಅವ್ರದ್ದೆ. ಅವತ್ತು ಸಮಾಧಾನ ಹೇಳಿ ಹೋದ್ಮೇಲೆ ನಾನು ಅವ್ರಿಗೆ ಫೋನ್ ಮಾಡಲೇ ಇಲ್ಲ. ಇಂಥ ಸಮಯದಲ್ಲಿ ನಾವು ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಏನು ಜನನೋ ಏನೋ, ನಮ್ಮಲ್ಲಿ ಓಡ್ ಹೋದವಳಿದ್ದ ಹಾಗೆ ಅವ್ರ ಮನೇಲಿ ಅವ್ರ ಮಗ ಅನಿಸುತ್ತೆ. ನಮ್ಮ ಕಾಲದಲ್ಲಿ ಅಪ್ಪ ಅಮ್ಮನ ಮುಂದೆ ಮಕ್ಕಳು ನಿಂತ್ಕೊಂಡು ಮಾತಾಡೋದಕ್ಕೆ ಹೆದರ್ತಿದ್ರು. ಅದು ಭಯ ಅಲ್ಲ, ಗೌರವ. ಆದರೆ ಈಗಿನ ಕಾಲದಲ್ಲಿ ತಾವು ಸರಿಯಾಗಿ ದುಡಿದಿದ್ರು ಪರವಾಗಿಲ್ಲ, ತಮ್ಮ ಪಾಲ್ ಕೇಳೋದಕ್ಕೆ ಬಂದುಬಿಡ್ತಾರೆ. ತಮ್ಮ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ತಮ್ಮ ಜವಾಬ್ದಾರಿ ಅಂತ ತಿಳ್ಕೊಳ್ಳಲ್ಲ.
ಆದರೆ ಅವರು ಸಂಪಾದಿಸಿದ್ರಲ್ಲಿ ತಮ್ಮ ಪಾಲು ಕೇಳೋದು ತಮ್ಮ ಹಕ್ಕು ಅಂದ್ಕೋತಾರೆ. ಹೇಗಾದರೂ ಮಾಡಿ ಈ ಚಪ್ಲಿ ಕಳ್ಳನಿಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡಬೇಕಲ್ಲ.